ವೋಟ್ ಚೋರಿ ಅದು ಅಂತ ಹೇಳಿ ಹೊಯ್ಕೊಂತಿದ್ರಲ್ಲ, ನಿಮ್ಮದೇ ಆದಂತ ಸರ್ಕಾರ ಸರ್ವೆ ಮಾಡಿ ನಿಮ್ಮ ಅರಿವಿನ ಕಳೆದೈತಿ. ಫ್ಯಾಕ್ಟ್ ಏನನ್ನೋದನ್ನ ಈಗ ಹೇಳ್ತೀನಿ ಕೇಳ್ರಿ. ಪ್ರಜಾಪ್ರಭುತ್ವ ಅಂದ್ರ ಡೇಂಜರ್ ಅಂತಂದ್ರು. ಎಲ್ಲೈತಿ ಡೇಂಜರ್? ಇವ್ರ ಕತಿ ಒಳಗ ಇದು ಬಿಜೆಪಿ ಡಾಟಾನೂ ಅಲ್ಲ, ಮೀಡಿಯಾ ಸ್ಕ್ರಿಪ್ಟೂ ಅಲ್ಲ, ಕಾಂಗ್ರೆಸ್ ಸರ್ಕಾರವೇ ಆಯೋಗ ಮಾಡಿದಂತ ಅಫಿಷಿಯಲ್ ಸರ್ವೆ. ಮಾತಾಡಕ್ಕೆ ಇನ್ನೇನು ಉಳ್ದೈತ್ರಿ? ವೋಟ್ ಚೋರಿ ಅನ್ನೋ ಕತಿ ಇಲ್ಲೇ ಸತ್ತೋತು. 83% ಜನ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು EVM ಮಷಿನ್ ಅಂದ್ರೆ ವೋಟಿಂಗ್ ಮಷಿನ್ ಅನ್ನ ನಂಬ್ತೇವಿ ಅಂತ. ಇನ್ನೇನು ಮಾತಾಡೋದು ಉಳಿತ್ರಪ್ಪ? ಎಲೆಕ್ಷನ್ ರಿಗ್ಡ್ ಅನ್ನೋ ಮಾತು 84% ಜನರು ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿದ್ರು. ಇನ್ನು ನಮ್ ಜನ ಮೂಕ್ರಾಗಂಗಿಲ್ರಿ. ವೋಟ್ ಚೋರಿಗೆ ಕೇಂದ್ರ ಬಿದ್ದು ಆದಂತಹ ನಮ್ಮ ಕಲಬುರಗಿ ಒಳಗನ 94% ಜನ EVM ಮಷಿನ್ ಮೇಲೆ ವಿಶ್ವಾಸ ಇಡಾತಾರ. ಅಂದ್ರೆ ಇದಕ್ಕಿಂತ ಹೊಲಸ ಅವಮಾನ ಏನ್ ಬೇಕ್ರಿಪ್ಪ ನಿಮಗ? VVPAT ಯಾರಿಗೂ ಗೊತ್ತಿಲ್ಲ ಅನ್ನೋದು ಶುದ್ಧ ಸುಳ್ಳು. 85% ಜನ VVPAT ನೋಡಿನ ವೋಟ್ ಹಾಕೋದು. ಸಿಸ್ಟಮ್ ಅಂತೂ ಟ್ರಾನ್ಸ್ಪರೆಂಟ್ ಐತ್ ನೋಡ್ರಿ. ಪ್ರಜಾಪ್ರಭುತ್ವ ಅನ್ನೋದ ಸತ್ ಹೋಯ್ತು ಅಂತ ಹೇಳ್ತಿದ್ರು. ಆದ್ರ 81% ಜನ ಏನ್ ಹೇಳ್ತಾರ ಗೊತ್ತೇನ್ರಿ? ಎವ್ರಿ ವೋಟ್ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಮಾತು ಸುಳ್ಳಾಯ್ತು, ಪ್ರಜಾಪ್ರಭುತ್ವ ಉಳಿಯಿತು. ಚುನಾವಣೆ ಒಳಗೆ ಗೆದ್ದಾಗ ಸಂಸ್ಥೆಗಳೆಲ್ಲ ಪವಿತ್ರ ಆಕವು, ಅದ ಸೋತಾಗ ಸಂಸ್ಥೆಗಳೆಲ್ಲ ಕಳ್ಳರಾಕವು. ಇನ್ನು ಮುಂದಿಂದ ನಮ್ ಜನ ಇಂಥದನ್ನೆಲ್ಲ ನಂಬಂಗಿಲ್ರಿ. ವೋಟ್ ಚೋರಿ ಆಗಿದ್ರ ಜನರಿಗೆ ಯಾಕೆ ಗುರ್ತಕ್ಕಿದ್ದಿಲ್ಲ? ಚೋರಿ ಆಗಿದ್ದು ವೋಟ್ ಅಲ್ಲ, ಸುಳ್ಳಿನ ಕತೆ ಮತ್ತೆ ಇವ್ರ ಲಾಜಿಕ್. ವಿಡಿಯೋ ಸತ್ಯ ಅನ್ಸಿತ್ತಂದ್ರ ಶೇರ್ ಮಾಡ್ರಿ, ಅಥವಾ ಈ ವಿಡಿಯೋ ಸುಳ್ಳು ಅನ್ಸಿತ್ತಂದ್ರ ನಿಮ್ಗೆ ಕಮೆಂಟ್ ಸೆಕ್ಷನ್ ನಿಮ್ ಸಲುವಾಗಿನ ಓಪನ್ ಐತಿ.